ಹಲೋ ಎವ್ರಿವನ್, ಇವತ್ತು ನಾನು ನಿಮಗೆ ಜಿಗ್ಜ್ಯಾಗ್ ವೈಯರ್ನ ಹೇಗೆ ಮಿಷಿನ್ಗೆ ಇನ್ಸರ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಜಿಗ್ಜ್ಯಾಗ್ ವೈಯರಿಂದ ಫಸ್ಟ್ನೇ ಹೋಲ್ಗೆ ಹಾಕಿ ಅಲ್ಲಿಂದ ನಿಧಾನವಾಗಿ ಥ್ರೆಡ್ನ ಎಳ್ಕೊಂಬಂದು ವೈಯರ್ನ ಇಲ್ಲಿ ರೌಂಡ್ ಇರುತ್ತಲ್ಲ ಬ್ಲ್ಯಾಕ್ ಕಲರು ರಿಂಗ್ ಥರ, ಆ ರಿಂಗಿಂದ ತೊಗೋಬೇಕು. ಒಂದು ರೌಂಡ್ ಬರೋ ಥರ ಅಲ್ಲಿ ಎಲ್ ಶೇಪ್ ಇರೋ ನೀಡಲ್ ಇರುತ್ತೆ, ಅಲ್ಲಿಗೆ ಹೋಗಬಾರ್ದು. ಅದ್ರ ಒಳಗಡೆ ಅದ್ರ ಪಕ್ಕದಲ್ಲೇ ನೀಟಾಗಿ ಅದ್ರ ರಿಂಗ್ ಫುಲ್ಲು ಒಂದು ರೌಂಡ್ ಆಗಬೇಕು. ಆ ಥರ ತೊಗೊಂಡು ಇಲ್ಲಿ ಮೇಲ್ಗಡೆ 3 ಡಾಟ್ ಇರುತ್ತೆ, ಅದರಲ್ಲಿ ಯಾವ ಡಾಟಿಗೆ ಬೇಕಾದರೂ ಹಾಕೋಬೋದು ವೈಯರ್ನ. ಅಲ್ಲಿಂದ ನಿಧಾನವಾಗಿ ತಗೊಂಡು ಆ ರಿಂಗ್ ಒಳಗಡೆ ನೀಟಾಗಿ ಹೋಗಿರಬೇಕು. ಒಂದೊಂದ್ಸಲ ದಾರ ಅಲ್ಲೇ ಸ್ಟಿಕ್ ಆಗಿಬಿಟ್ಟಿರುತ್ತೆ, ಅದನ್ನು ನೀಟಾಗಿ ನೋಡಿಕೊಂಡು ಬಿಡಿಸ್ಕೋಬೇಕು. ಈಸಿಯಾಗಿ ಎಳೆದ್ರೆ ವೈಯರ್ ಬರ್ತಾ ಇರಬೇಕು. ಆ ಥರ ತೊಗೊಂಡು ಆ 3 ಹೋಲಲ್ಲಿ ಯಾವುದಾದ್ರೂ ಒಂದು ಹೋಲ್ಗೆ ಹಾಕ್ಕೊಂಡು ಮತ್ತೆ ಅಲ್ಲಿ ಮಾಮೂಲಿ ಮಿಷಿನಲ್ಲಿ ಇರುತ್ತಲ್ಲ ಆ ಥರ ಒಂದು ರಿಂಗ್ ಥರ ಇರುತ್ತೆ, ಆ ರಿಂಗ್ ಒಳಗಡೆಗೆ ಥ್ರೆಡ್ನ ಹಾಕ್ಬಿಟ್ಟು ಆಮೇಲೆ ನೀಡಲ್ಗೆ ಹಾಕಬೇಕು. ನೀಡಲ್ಲು ಮಾಮೂಲಿ ಮಿಷಿನ್ಗೆ ನಾವು ಸೈಡಿಂದ ಹಾಕ್ಕೊತೀವಿ, ಈ ಜಿಗ್ಜ್ಯಾಗ್ ಮಿಷಿನ್ಗೆ ಸೆಂಟರಲ್ಲೇ ಇರುತ್ತೆ. ನಿಧಾನವಾಗಿ ಟೆನ್ಷನ್ ಬಾರ್ ಸ್ವಲ್ಪ ಮೇಲ್ ಮಾಡಿದ್ರೆ ಸೂಜಿ ಸ್ವಲ್ಪ ಮೇಲೆ ಹೋಗುತ್ತೆ, ಆವಾಗ ಆ ಗ್ಯಾಪಿಂದ ಆರಾಮಾಗಿ ನಾವು ತೊಗೋಬೋದು. ತೊಗೊಂಡು ಸೂಜಿನ ಒಳಗಡೆ ಬಿಟ್ಟ ಮೇಲೆ ಅದು ಥ್ರೆಡ್ ಆಚೆ ಬರಬೇಕು, ಆವಾಗ ನಾವು ಕರೆಕ್ಟಾಗಿ ಥ್ರೆಡ್ ಇನ್ಸರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಈಗ ಬಾಬಿನ್ಗೂ ಅಷ್ಟೇ, ಮಾಮೂಲಿ ಬಾಬಿನ್ಗೆ ಒಂದು ಸೈಡು ಹಾಕ್ಬಿಟ್ಟು ಹಿಂಗೆ ತೆಗೆದ್ಬಿಡ್ಬೋದು, ಆದರೆ ಇದಕ್ಕೆ ಆ ಥರ ಅಲ್ಲ. ಸೈಡಲ್ಲೊಂದು ವಿ ಥರ ಪಿನ್ ಇರುತ್ತೆ, ಅದರಿಂದ ಹಾಕಿ ಈಚೆ ತಕ್ಕೋಬೇಕು.